ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗೆ ವಿಜಯನಗರ ಡಿಸಿ ಕ್ಲಾಸ್ ತಗೊಂಡಿದ್ದಾರೆ. ಸಾಲ ಇದೆ ಅಂತ ಮನೆ ಗೋಡೆ ಮೇಲೆ ಬರೆದು ಬಂದಿದ್ದೀರಿ, ಈ ರೀತಿ ಅಮಾನುಷವಾಗಿ ವರ್ತನೆ ಮಾಡಬಾರದು. ಪೇಂಟ್ನಿಂದ ಬರೆದಿದ್ರೆ ಅದೇ ಪೇಂಟ್ ತಗೊಂಡು ಅದನ್ನು ಅಳಿಸಿ. ಫೈನಾನ್ಸ್ ಸಿಬ್ಬಂದಿಗೆ ಡಿಸಿ ದಿವಾಕರ್ ಖಡಕ್ ವಾರ್ನ್ ಮಾಡಿದ್ದಾರೆ. ವಿನಾಕಾರಣ ಕಿರುಕುಳ ನೀಡಿದ್ರೆ ನಾವು ಕೇಸ್ ಹಾಕ್ತೀವಿ, ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ನೀಡಬೇಡಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆಯ್ತಪ್ಪ, ಪೇಂಟಲ್ಲಿ ಬರೆದ್ರ ಅದೇ ಪೇಂಟಲ್ಲಿ ಅಳಿಸಿ ಬನ್ನಿ ಹೋಗಿ ಅಂತ ಹೇಳಿದ್ದಾರೆ. ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಕಡೆ ಡಿಸಿಗಳು ಇಂಥ ಕೆಲಸ ಮಾಡ್ತಾ ಇದ್ದಾರೆ, ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದರೂ ಕೂಡ ಫೈನಾನ್ಸ್ ಸಿಬ್ಬಂದಿ ಕೇಳಬೇಕಲ್ಲ. ಮುಖ್ಯಮಂತ್ರಿಗಳ ಖಡಕ್ ಸೂಚನೆಯನ್ನೇ ಕೇಳಿಲ್ಲ, ಇನ್ನು ಡಿಸಿಗಳ ಖಡಕ್ ಸೂಚನೆಯನ್ನು ಕೇಳ್ತಾರಾ? ಇದು ಪ್ರಶ್ನೆ. ಓಕೆ, ಇಲ್ಲಿ ಹೇಳಿದ್ದಾರೆ ಡಿಸಿ ಫೈನ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಈಗ ಒಂದು ವೇಳೆ ಸುಗ್ರೀವಾಜ್ಞೆ ಬಂತು ಅಂತ ಇಟ್ಕೊಳ್ಳೋಣ, ಆರ್ಡಿನೆನ್ಸ್ ತರ್ತಾರೆ, ಅದನ್ನು ಎನ್ಫೋರ್ಸ್ ಮಾಡುವಂಥವ್ರು ಯಾರು? ಎನ್ಫೋರ್ಸಿಂಗ್ ಅಥಾರಿಟಿ ಯಾರು? ಡಿಸಿನ? ಡಿಸಿಗೆ ಹಾಸಿ ಹೊದ್ದು ಮಲಗುವಷ್ಟು ಕೆಲಸ ಇದೆ ಈಗಲೇ, ಅದ್ರ ಮೇಲೆ ಇದೊಂದು. ಇದೆಲ್ಲ ಸಾಧ್ಯ ಆಗುತ್ತಾ ಅನ್ನೋದು ಪ್ರಶ್ನೆ. ಇಲ್ಲಿ ಡಿಸಿ ಖಡಕ್ ಸೂಚನೆ ಕೊಟ್ಟಿದ್ದಾರಂತೆ. ಆಯ್ತಪ್ಪ, ಪೇಂಟಲ್ಲಿ ಬರೆದಿದ್ರಲ್ವಾ ಮುಟ್ಟುಗೋಲು ಹಾಕ್ತೀವಿ ಅಂತ, ಅದೇ ಪೇಂಟ್ ತಗೊಂಡು ಅಳಿಸಿ ಬನ್ನಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಮನೆ ಮುಂದೆ ಬರೆದಿದ್ರೆ ಅದನ್ನೆಲ್ಲ ನೀವೇ ಅಳಿಸಿದ್ರೆ ಸರಿ. ಇಲ್ಲದೆ ಯಾರ್ಯಾರು ಬರೆದಿದ್ರೆ ಅವ್ರ ಮೇಲೆ ಎಲ್ಲ ಮೇಲೆ ಕೇಸ್ ಹಾಕ್ಸ್ತೀನಿ ನಾನು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ಏನು ಈ ಲೆವೆಲ್ ಅಮಾನವೀಯತೆಯಾಗಿ ಅವ್ರ ಮನೆ ಬಾಗಿಲು ಬರೆಯೋದು, ಗೋಡೆ ಮೇಲೆ ಬರೆಯೋದು, ಯಾವ ಕಾನೂನಲ್ಲಿ ಬರೀಲಿಕ್ಕೆ ನಿಮಗೆ ಗೋಡೆ ಮೇಲೆ ಬರೆಯೋದು? ಗೌರವಾನ್ವಿತವಾಗಿ RBI ಗೈಡ್ಲೈನ್ಸ್ ಪ್ರಕಾರ ಹೇಗೆ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಕೊಟ್ಟಿದ್ದಾರೆ. RBI ಗೈಡ್ಲೈನ್ಸ್ ಹೆಂಗೆ ವಸೂಲು ಮಾಡಬೇಕು ಅಂತೇಳಿ. ನೀವು ಬಲಾಢ್ಯ ಕರ್ಕೊಂಡು ಹೋಗೋದು, ರೌಡಿಗಳಿಗೆ ಕರ್ಕೊಂಡು ಹೋಗೋದು, ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಬೈಯೋದು, ಈ 4 ಜೊತೆಗೆ BNS ಜೊತೆಗೆ ಬೇರೆ ಎಲ್ಲ CRPC ಎಲ್ಲ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ನೀವು ಏನಾದರೂ ಬರ್ದಿದ್ರೆ ಯಾರಾದ್ರೂ ಮನೆ ಬಾಗಿಲಿಗೆ, ನಾನು ಇವತ್ತು ಒಂದೇ ದಿನ ಸಮಯ ಕೊಡ್ತೀನಿ, ನಾಳೆಯಿಂದ ನಮ್ಮನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು. ಅವರು ವಾಟ್ಸಪ್ ಏನು ಮಾಡಿದ್ರೆ ಅದ್ರ ಮೇಲೆ ನಾವು ಅಫೆನ್ಸ್ ಹಾಕ್ಕೊಳ್ತೀವಿ. ಮನೆ ಬಾಗಿಲ ಮೇಲೆ ಬರೆಯೋದು, ಪೇಸ್ಟ್ ಮಾಡೋದು. ಗೌರವಯುತವಾಗಿ ಸಾಲ ಕೊಟ್ಟಿದ್ದೀರಿ, ಅವ್ರು ಬಡ್ಡಿ ಕಟ್ತಾ ಇದ್ದಾರೆ, ಗೌರವಯುತವಾಗಿ ನೀವು ಅವರನ್ನ ಹಣ ಕೇಳಿ. ನೋಡಿ, ಜಿಲ್ಲಾಧಿಕಾರಿಗಳು ಹೇಳಿದ ರೀತಿಯಲ್ಲೇ ಒಂದಷ್ಟು RBI ಗೈಡ್ಲೈನ್ಸ್ ಅಂತ ಇದೆ, ನಾರ್ಮ್ಸ್ ಅಂತಿದೆ. ಅದನ್ನ ಇಟ್ಕೊಂಡೆ ಈ ಥರದ ಮೈಕ್ರೋ ಫೈನಾನ್ಸ್ಗಳು ಹುಟ್ಕೊಂಡಿರೋದು. ಅಲ್ಲಿ ಇದೇ ಥರ ಇದೆಯಾ? ಒಂದು ವೇಳೆ ಯಾರಾದರೂ ಸಾಲದ ಕಂತನ್ನು ಭರಿಸದೇ ಹೋದಲ್ಲಿ ಅವ್ರವ್ರ ಮನೆಗೆ ಹೋಗಿ ಗೋಡೆಯಲ್ಲಿ ಚಿತ್ತಾರ ಬಿಡಿಸಿ ಅಂತ ಏನಾದರೂ ಇದೆಯಾ? ಇಲ್ಲ ಅಲ್ವಾ? ಶಿವಾನಂದ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಶಿವಾನಂದ, ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಾಯಿತು, ಗೃಹ ಸಚಿವರು ಎಚ್ಚರಿಕೆ ಕೊಟ್ಟಾಯಿತು, ಆರ್ಡಿನೆನ್ಸ್ ತರ್ತೀವಿ ಅಂತ ಹೊರಟರು. ಆದರೂ ಕೂಡ ಈ ಉಪಟಳ ಮಾತ್ರ ತಪ್ಪಿಲ್ವಲ್ಲ ಅಂತ. ಹೌದು, ಖಂಡಿತ ವಾಸುದೇವ್. ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಕೊಟ್ಟೂರಿನಲ್ಲಿ ಒಂದು ಪ್ರಕರಣ ಬಯಲಿಗೆ ಬಂದಿತ್ತು. ಏನು ಧರ್ಮಸ್ಥಳ ಸ್ವಸಹಾಯ ಸಂಘದ ಏನಿಂದ ಲೋನ್ ಪಡೆದಂತ ಮಹಿಳೆ ಮಾನಸಿಕವಾಗಿ ಕಿರುಕುಳಕ್ಕೆ ಬಳಲಿ ವಿಷ ಸೇವಿಸಿ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದ್ರು. ಅದಾದ ಬೆನ್ನಲ್ಲೇ ಇವತ್ತು ಎಚ್ಚೆತ್ತುಕೊಂಡಂತ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಸಭೆ ನಡೆಸಿ ಖಡಕ್ ವಾರ್ನಿಂಗ್ ಕೂಡ ಮಾಡಿರ್ತಕ್ಕಂಥದ್ದು. ಯಾರೇ ಮೈಕ್ರೋ ಫೈನಾನ್ಸ್ ಸಾಲ ನೀಡಿದ್ರು ಕೂಡ ಅವರಿಗೆ ಒತ್ತಡ ಇರಬಾರದು, ಏನು ಕಾನೂನು ಪ್ರಕಾರವಾಗಿ ಸಾಲ ವಸೂಲಾತಿ ಮಾಡಬೇಕು. ಹಂಗಾಗಿ ಒತ್ತಾಯ ಪೂರ್ವಕವಾಗಿ ಏನಾದರೂ ವಸೂಲಿ ಮಾಡದಲ್ಲಿ ಖಡಕ್ ಕ್ರಮ ತಗೊಳ್ಳುವಂತ ಎಚ್ಚರಿಕೆಯನ್ನು ಕೂಡ ಇವತ್ತು ಖುದ್ದು ವಿಜಯನಗರ ಜಿಲ್ಲಾಧಿಕಾರಿಗಳಂತ MS ದವಾಕರ್ ಅವರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿರ್ತಕ್ಕಂಥದ್ದು ವಾಸ್ತವ. ಓಕೆ, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.